ಫೈನಲಿ ವಿ ಗೆಟ್ ಟು ಮೀಟ್ ದ ಸ್ಪೆಷಲ್ ಪರ್ಸನ್ ನಮ್ಮ ತಾರೇಶ್ ಬ್ರೋ. ಇವಾಗ ತಾರೇಶ್ ಅವರು ನಮ್ಮ ಬೀಸ್ಟ್ ಅಲ್ಲಿ ಸ್ಪಿನ್ ಹೋಗ್ತಾ ಇದ್ದಾರೆ. ಕೂಡಿಟ್ಟ 100 ಮಾತು ನಿನ್ನನ್ನು ಕೇಳುವ ಆಸೆ. ಬೈಕ್ ಕೊಟ್ಬಿಟ್ಟಾರ ಗುರು ಮಾತಾಡಕ್ಕೆ ಅಂತ ನಾನು ಸುಮ್ಮನೆ ಕೂತೀನಿ. ದುಬೈಯಿಂದ ಬೆಂಗಳೂರಿಗೆ ಚಾಲೆಂಜ್ ಅನ್ನ ತರ್ತಿದ್ದಾರೆ. ಎಲ್ಲ ಸೇರಿ ಫುಲ್ ಧೂಳೆಪ್ಸೋಣ. ಕ್ರೇಜ್ ಈ ತರ ಓಡ್ತಾ ಇದ್ರೆ ಪಕ್ಕ ಅಕ್ಕಪಕ್ಕ ಇರೋ ಮನೆಗಳೆಲ್ಲ ಬೈಕ್ ಅಂತ ಸರಿಯಾಗಿ ನನಗೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ. ಸೊ ಇವತ್ತೇನಪ್ಪ ವಿಷಯ ಅಂತಂದರೆ, ನಾನು ಮತ್ತು ನಮ್ಮ ವಾಯ್ಸು ಒಬ್ಬರು ಸ್ಪೆಷಲ್ ಪರ್ಸನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ನನ್ನ ಜೊತೆ ಭುವನ್ ಮತ್ತು ಸಿದ್ಧಾರ್ಥ್ ಇದ್ದಾರೆ. ಸೊ ಯಾರಪ್ಪ ಸ್ಪೆಷಲ್ ಪರ್ಸನ್ ಅಂತಂದರೆ ನಮ್ಮ ತಾರೇಶ್ ಕುಮಾರ್ ಅವರು. ಸೊ ದುಬೈಯಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಸೊ ಅವ್ರನ್ನ ಮೀಟ್ ಮಾಡೋದಕ್ಕೆ ನಾವು ನಮ್ಮ ಗ್ಯಾಂಗ್ ಹೋಗ್ತಾ ಇದ್ವಿ. ನಾನು, ಥ್ರಾಟ್ಲರ್, ಆದಿತ್ಯ ಇವರೆಲ್ಲ ಮೀಟ್ ಆಗ್ತಾಯಿದ್ವಿ. ಐ ಥಿಂಕ್ ಜೊತೆಗೆ ಚಂದು ಲಾಗರ್ ಮತ್ತು ವಿಗ್ಗಿ ಎಲ್ಲರೂ ಬರ್ತಾರೆ ಅನಿಸುತ್ತೆ. ಇನ್ನು ಬೇರೆ ಯಾರು ಬರ್ತಾರೆ ಅಂತ ನನಗೂ ಐಡಿಯಾ ಇಲ್ಲ, ಬಿಕಾಸ್ ಇದು ಲಾಸ್ಟ್ ಮಿನಿಟಲ್ಲಿ ಪ್ಲ್ಯಾನ್ ಆಗಿದ್ದು, ಸಡನ್ ಪ್ಲ್ಯಾನು. ಆ್ಯಕ್ಚುಲಿ ಮೀಟಪ್ ಇರೋದು 12:30ಗೆ. ಸೊ 11:30ಗೆ ನಮ್ಮ ಹರ್ಷ ಕಾಲ್ ಮಾಡಿ ಹೇಳ್ದ, ಈ ಥರ ತಾರೇಶ್ ಅವರು ಸಿಗ್ತಾರಂತೆ ಅಂತಂದ್ಬಿಟ್ಟು. ಸೊ ಹಾಗೆ ಆದಿತ್ಯನೂ ಕಾಲ್ ಮಾಡಿದ್ದ. ಸೊ ಅದಕ್ಕೆ ಇವಾಗ ನಾವು ಮತ್ತು ನಮ್ಮ ಬಾಯ್ಸ್ ಹೊಡ್ತಾ ಇದ್ದೀವಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಿರಾ, ಬನ್ನಿ ಹೊಡೋಣ. ಯಪ್ಪ ಬಿಸಿಲು ಮಾತ್ರ ಬೇಜಾನ್ ಗುರು. ಹೊಡೋಣ, ಲೆಟ್ಸ್ ಗೋ. ಸೊ ಆ್ಯಕ್ಚುಲಿ ತಾರೇಶ್ ಅವರು ಲಾಸ್ಟ್ ಟೈಮೇ ಬಂದಿದ್ದಾಗ ಮೀಟ್ ಆಗಬೇಕಾಗಿತ್ತು, ಬಟ್ ಆ ಟೈಮಲ್ಲಿ ನಾವು ಬೇರೆ ಕಡೆ ರೈಡ್ ಹೋಗಿದ್ವಿ. ಸೊ ಅವತ್ತು ಮೀಟ್ ಆಗೋಕ್ಕಾಗಿರಲಿಲ್ಲ. ಅವತ್ತು ಆದಿ ಕಾಲ್ ಮಾಡಿದ್ದ, ಬಟ್ ಅನ್ಫಾರ್ಚುನೇಟ್ಲಿ ಸಿಗೋಕ್ಕಾಗಿರಲಿಲ್ಲ. ಸೊ ಇದೇನು ಪಬ್ಲಿಕ್ ಮೀಟಪ್ ಥರ ಎಲ್ಲ ಏನಿಲ್ಲ, ಸಬ್ಸ್ಕ್ರೈಬರ್ಸ್ಗೆ ಯಾರಿಗೂ ಹೇಳಿಲ್ಲ. ಸೊ ಅದಕ್ಕೆ ನಾವು ಯಾವುದೋ ಇನ್ಸ್ಟಾಗ್ರಾಮಲ್ಲೆಲ್ಲನೂ ಅಪ್ಡೇಟ್ ಮಾಡಿಲ್ಲ. ಸೊ ಜಸ್ಟ್ ಇದೊಂದು ಸ್ವಲ್ಪ ಪರ್ಸನಲ್ ಮೀಟಪ್, ಯಾಕಂದರೆ ನಾನು ತಾರೇಶ್ ಅವ್ರನ್ನ ಇದೇ ಫಸ್ಟ್ ಟೈಮ್ ಮೀಟ್ ಆಗ್ತಾ ಇರೋದು. ಸೊ ಇದೊಂಥರ ಲಾಸ್ಟ್ ಮಿನಿಟ್ ಪ್ಲ್ಯಾನ್ ಆಗಿದ್ದು. ಸೊ ಪ್ರಾಪರ್ ಪ್ಲ್ಯಾನ್ ಮಾಡೋಕ್ಕಾಗಿಲ್ಲ. ಸೊ ಇನ್ನೂ ಅಲ್ಲಿ ಹೋದ್ಮೇಲೆ ಏನು ಪ್ಲ್ಯಾನು ಏನು ಗೊತ್ತಿಲ್ಲ. ಸೊ ಅದಕ್ಕೆ ಆದಿತ್ಯ ಅವ್ರದ್ದು ಒಂದು ಹೋಟೆಲ್ ಇದೆ ನಾಗರಬಾವಿ ಹತ್ರ. ಸೊ ಅಲ್ಲಿ ಮೀಟಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಲೆಟ್ಸಿ, ಅಲ್ಲಿ ಹೋದ್ಮೇಲೆ ನೀವೇ ನೋಡ್ತೀರಾ ಏನೇನು ಮಾಡ್ತೀವಿ ಅಂತ ಅಂದ್ಬಿಟ್ಟು. ಯಾವ್ದಿರಿ ಇದು ಹೊಂಡಾ ಸಿವಿಕ್ಕು, ಸಖತ್ತಾಗಿದೆ, ಚೆನ್ನಾಗಿ ಮಾಡಿಫೈ ಮಾಡಿಸಿದ್ದಾನೆ. ನಾವು ಪೆಸಿಡೋನ್ ಕ್ರಾಸ್ ಆಗಿಬಿಟ್ರೆ ಒಂದು 10 ಮಿನಿಟ್ಸಲ್ಲಿ ಅಲ್ಲಿ ಇರ್ತೀವಿ ನಾವು. ಏನಪ್ಪ, ಕೊನೆಗೂ ಆ ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಈ ರಿಂಗ್ ರೋಡಿಗೆ ಬರೋಷ್ಟರಲ್ಲಿ ಸುಸ್ತಾಗೋಯ್ತು. ಅದು ಬೇರೆ ಈ ಬಿಸಿಲು, ಶೆಕೆ. ದ ಬೆಸ್ಟ್ ಪಾರ್ಟ್ ಫಾರ್ ಎನಿ ಸೂಪರ್ ಬೈಕರ್ಸ್ ರೈಡ್ ಅಂಡ್ ದ ಪಾಸ್. ಆ ಸೌಂಡ್ ಕೇಳಿಸ್ಕೊಳ್ಳೋಕ್ಕೆ ಏನೋ ಒಂಥರ ಖುಷಿ. ಹಲೋ, ಸಾರಿ ಲೇಟ್ ಆಯ್ತು, ಹೆವಿ ಟ್ರಾಫಿಕ್ ಇತ್ತು. ಹೌದಾ? ಅವನಲ್ಲಿ ಹರ್ಷ ಒಳಗಡೆನಾ? ನಿಮ್ದೇನು ಹೋಟೆಲ್ ಇದು? ಓ ನೈಸ್. ಓಕೆ, ಸೊ ತಾರೇಶ್ ಅವರು ಇನ್ನೂ ಬಂದಿಲ್ವಂತೆ. ಸೊ ಬರ್ತಾರೆ, ಒಂದು ಸ್ವಲ್ಪ ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೋಗಿದ್ದಾರೆ. ಎಷ್ಟೊತ್ತಾಯ್ತು ಬಂದೆ? ಇವಾಗಲೇನೋ ಬಂದಿದ್ದು. ಓಕೆ, ಹಾಯ್ ಬ್ರೋ. A few moments later. ಓಕೆ, ಸೊ ಫೈನಲಿ ನಮ್ಮ ಆದಿತ್ಯ ಅವರ ಮಲ್ನಾಡ್ ನಾಟಿ ಸ್ಟೈಲ್ ಹೋಟೆಲ್ಗೆ ಬಂದಿದ್ದೀವಿ. ಆ್ಯಂಡ್ ಫೈನಲಿ ವಿ ಗೆಟ್ ಟು ಮೀಟ್ ದ ಸ್ಪೆಷಲ್ ಪರ್ಸನ್ ಹಿಯರ್, ನಮ್ಮ ತಾರೇಶ್ ಬ್ರೋ. ಸಬ್. ಸೊ ಹೇಗಿದೆ, ಯಾವತ್ತು ಬಂದ್ರಿ ದುಬೈಯಿಂದ? 3 ದಿನ ಆಯಿತು. 3 ದಿನ ಆಯಿತು. ಬಟ್ 3 ದಿನದಲ್ಲಿ ಫಸ್ಟ್ ಟೈಮ್ ತಿಂದಿರೋದು ಬಿರಿಯಾನಿ. ಹಾಂ ಹಾಂ, ಲಾಸ್ಟ್ ಟೈಮ್ ಬಂದು ಕೂಡ ಪ್ರಮೋಷನ್ ಮಾಡಿದ್ದೆ. ಓಕೆ, ಪ್ರಮೋಷನ್ ಫ್ರೀ ಆಗಿ. ಓಕೆ, ಸೊ ಅದಕ್ಕೆ ಊಟ ಮಾಡಿ ಪ್ರಮೋಷನ್ ಮಾಡಿಸ್ಕೊಳ್ಳೋದು. ಹಾಂ, ವಾಟ್ ಇಸ್ ದಿಸ್ ಆದಿತ್ಯ? ಮಾರ್ಕೆಟಿಂಗ್ ಸ್ಟ್ರಾಟಜಿ. ಓಕೆ, ಸೊ ಎಲ್ಲ ಬಿರಿಯಾನಿ ತಿಂತಾ ಇದ್ದೀವಿ. ಸೊ ನಮ್ಮ ಜೊತೆ ನಮ್ಮ ಸಿದ್ಧಾರ್ಥ್, ನಮ್ಮ ಚಂದು ಲಾಗರ್, ನಮಸ್ಕಾರ, ಸುದೀಪ್ ಅವರು, ನಮ್ಮ ಆದಿತ್ಯ, ನಮ್ಮ ಭುವನ್, ಹಾಗೆ ನಮ್ಮ ಥ್ರಾಟ್ಲರ್. ಸೊ ನಾವು 5 ಜನ ಇದ್ದೀವಿ. ಸೊ ಫಸ್ಟ್ ಎಲ್ಲ ಊಟ ಮುಗಿಸೋಣ. ಊಟ ಮುಗಿಸಾದ್ಮೇಲೆ ಹಂಗೆ ಸ್ವಲ್ಪ ಮಾತುಕತೆ, ಚಿಟ್ಚಾಟಿಂಗ್ ಎಲ್ಲ ಮಾಡೋಣ. ಬ್ರೋ, ಬೆಂಗಳೂರು ಹೇಗಿದೆ? ಸಖತ್ ಹಾಟ್ ಮಗ. ಬಂದಿದ ತಕ್ಷಣ ರಿಯಾಕ್ಷನ್ ಗೊತ್ತಾಯ್ತು. ಯಾ ಹೌದು. ಸೊ ಬೆಂಗಳೂರು ದುಬೈ ಕಂಪೇರ್ ಮಾಡಿದ್ರೆ ಅಷ್ಟು ಹಾಟ್ ಇಲ್ಲ. ಟಿವಿ ಹಾಕಿದ್ದೀನಿ, ಟಿವಿ ತೆಗೆದ್ಬಿಟ್ರೆ ಹಚ್ಕೊಳ್ಳುತ್ತೆ. ಓಕೆ, ಸೊ ಇವಾಗ ತಾರೇಶ್ ಅವರು ನಮ್ಮ ಬೀಸ್ಟ್ ಅಲ್ಲಿ ಸ್ಪಿನ್ ಹೋಗ್ತಾ ಇದ್ದಾರೆ. ಸೊ ಅದು POV ಯಾವ ಥರ ಇರುತ್ತೆ ಅಂತ ಹಾಕ್ತೀನಿ ನೋಡಿ.
ಓಕೆ ಗಾಯ್ಸ್, ಕವಾಸಕಿ ಓಡಿಸವ ಏನು ಗುರು ಮೈಕ್ ಮೇಲೆ ನಿಮ್ಮ ಮೇಲೆ ಎತ್ಕೊಳ್ಳಿ, ನನ್ನ ಮುಖ ಕಾಣ್ತಿಲ್ಲ. ಹಾಂ ಹಂಗೆ ಬನ್ನಿ ಈಗ. ಹೂ ಹಾಯ್, ಬಂದೆ ಹೋಗ್ರಪ್ಪ. ಆದರೂ ಗುರು ನಿಜ ಹೇಳ್ತೀನಿ, ಸ್ಪೋರ್ಟ್ಸ್ ಬೈಕ್ನ ಓಡಿಸೋ ಮಜಾನೇ ಬೇರೆ ಗುರು. ನಮ್ಮ ದುಬೈಲಿ ಸ್ಪೋರ್ಟ್ಸ್ ಬೈಕ್ ಓಡ್ಸೋಕ್ಕಾಗೋದೇ ಇಲ್ಲ. ಬಿಸಿಲು ಹೆಂಗೆ ಓಡಿಸ್ತೀರ ಪಾಪ. ಯಾರೋ ಇಲ್ಲಿ ಆ್ಯಂಬುಲೆನ್ಸಲ್ಲಿ ಹೋಗ್ತವ್ರೆ. ಕೂಡಿಟ್ಟ 100 ಮಾತು ನಿನ್ನನ್ನು ಕೇಳುವ ಆಸೆ. ಮೈ ಕೊಟ್ಬಿಟ್ಟವ್ರು ಗುರು ಮಾತಾಡೋಕ್ಕೆ ಅಂತ ನಾನು ಸುಮ್ಮನೆ ಕೂತೀನಿ. ಈ ಥರ ಓಡಿಸ್ತಾ ಇದ್ರೆ ಅಕ್ಕಪಕ್ಕ ಇರೋ ಮನೆಗಳೆಲ್ಲ ಬೈಕ್ ಅಂತ ಸರಿಯಾಗಿ ನನಗೆ ಯಾವ ನಾವು ಸಡೆ ನನ್ನ ಮಗ ಇಷ್ಟ ಸೌಂಡ್ ಮಾಡ್ತಾನೆ ಅಂತ ಅಂದ್ಕೊಂಡು. ಬಟ್ ಆ್ಯಕ್ಚುಲಿ ದಿಸ್ ಬೈಕ್ ಇಸ್ ಸೋ ಸ್ಮೂತ್ ಟು ಹ್ಯಾಂಡಲ್ ಗಾಯ್ಸ್. ಅಲ್ಲಿ ಮುಂದೆ ಕಾಣ್ತೀಯಲ್ಲ, ದಟ್ CBR. ಅದು ಬಂದು ಕರ್ನಾಟಕದಲ್ಲೇ ಒಂದೇ ಅಂತ ಇರೋದು. ನಂಗಂತೂ ಗೊತ್ತಿಲ್ಲ ಗುರು, ಹೇಳ್ತಾರೆ ಬಟ್ ಅಪ್ಕೋದೆ. ಕ್ರೇಜಿ ಗಾಯ್ಸ್. ನಾನು ಮೆತ್ತಿಗೆ ಓಡಿಸ್ತಿರೋದು ಆಯಿತಾ. ನಾವೀಗಿರೋದು ಎಲ್ಲಿ ಹೇಳಿ, ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ನಾವು ಮೆತ್ತಿಗೆ ಓಡಿಸ್ತಿರೋದು. ಏನೋ ಡಿ ಬಾಸು ಏನಪ್ಪ ಡಿ ಬಾಸ್ ಬಗ್ಗೆ ನಂಗೊಂದು ಗೊತ್ತಿಲ್ಲ. ಈ ಗಿಮ್ಸಿದ್ರೆ ಹೆಂಗೆ ಓಡಿಸೋಕ್ಕಾಗುತ್ತೆ? ಹೈವೇಲಿ ಓಡಿಸ್ಬೇಕು. ಹೆಂಗೆ ಗೊತ್ತಾ ಗುರು, ಕಾರ್ಗಳನ್ನ ನೀವು ಸಿಟಿಲಿ ಓಡಿಸ್ಬೇಕು ಆಯಿತಾ, ಆ್ಯಂಡ್ ಸೂಪರ್ ಬೈಕ್ಗಳನ್ನ ನೀವು ಹೈವೇಲಿ ಓಡಿಸ್ಬೇಕು. ಇವನೊಬ್ಬ ಆತಾಗೆ ಹೋಯ್ತಾನೆ ಹುಯ್ ಅಂತ ಹಿಂದೆ ಬರ್ತಾನೆ, ಹೋಯ್ತಾನೆ. ಕೂಡಿಟ್ಟ 100 ಮಾಡಿ ಚಂದುವಾಗ ಬ್ರೋ, ನಿಮ್ಗೆ ಸಖತ್ತ ಕಾಣುತ್ತೆ ಗಾಡಿ ಇದು. ಎತ್ತಕೊಂಬಿಡಿಯಲ್ಲ. ತೊಗೊತೀರಾ ಬ್ರೋ? ಏನು ಕಾಣ್ತಾ ಇಲ್ಲ ಬ್ರೋ ನನಗೆ ಹಿಂದ್ಗಡೆ. ಮಿರರ್ ಹಾಕೋಬೇಕಲ್ವಾ? ಮಿರರ್ ಇರೋದೇನೆ ಗೈಸ್ ಹಿಂದ್ಗಡೆ ನೋಡೋಕ್ಕೆ. ಮಿರರ್ ಇದ್ದರೆ ಚೆನ್ನಾಗಿ ಕಾಣಲ್ಲ, ಬಟ್ ಮಿರರ್ ಆ್ಯಕ್ಚುಲಿ ಸೇಫ್ಟಿ ಗೈಸ್. ಮಿರರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕ್ರೇಜಿ. ಇಷ್ಟೇ ಶಿಷ್ಯ ನನಗೆ ಗೊತ್ತಾನೆ. ನಮ್ಮ ಶಿಷ್ಯ. ದಟ್ಸ್ ಅಮೇಜಿಂಗ್ ಗೈಸ್. ರೋಡ್ಗಳು ಲಿಟ್ರಲಿ ರೋಡ್ಸ್ ಆರ್ ನಾಟ್ ಜಸ್ಟಿಫೈಯಿಂಗ್ ದ ಏನಂತಾರೆ ಬೈಕ್ಸ್, ಐ ಬಿಲೀವ್. ಗೊತ್ತೇ ಆಗಲ್ಲ ಗುರು ಹಂಸಲಿದೆ ಅಂತ. ನೋಡಿ ಇಲ್ಲೊಂದು ಹಂಸಿದೆ, ಕಾಣೋದೇ ಇಲ್ಲ ಗುರು. ಈ ಥರ ಸೂಪರ್ ಬೈಕ್ಗಳಲ್ಲಿ ಲಾಂಗ್ ಡ್ರೈವ್ ಅಂದರೆ ಎಷ್ಟು ಹೋಗ್ಬೋದು? ನನ್ನ ಬೆನ್ನು ಬರುತ್ತೆ ಅಂದ್ಕೊತೀನಿ. ಅದಕ್ಕೆ ಅಂತಲೇ ತಾನೆ ನಿಮಗೆ ಟೂರಿಂಗ್ ಬೈಕ್ಗಳಿರೋದು. ಐ ಥಿಂಕ್ ಮೋರ್ ದೆನ್ ಬೆನ್ನಿಗಿಂತ ಇಷ್ಟು ಲೈಕ್ ಕೈಗೆ ಜಾಸ್ತಿ ಪ್ರೆಷರ್ ಬೀಳುತ್ತಲ್ವಾ. ಬಿಕಾಸ್ ನಾನು ಜಾಸ್ತಿ ಸೂಪರ್ ಬೈಕ್ಗಳನ್ನ ಓಡಿಸೋದೇ ಇಲ್ಲ ಗಾಯ್ಸ್. ಎಲ್ಲಿ ಓಡಿಸ್ತೀರಾ ದುಬೈಲಿ? ಫಸ್ಟ್ ಆಫ್ ಆಲ್ ದುಬೈಲಿ ನಿಮಗೆ ಬೈಕಿಗೆ ಡಿಫ್ರೆಂಟ್ ಲೈಸೆನ್ಸು, ಗಾರಿಗೆ ಡಿಫ್ರೆಂಟ್ ಲೈಸೆನ್ಸು, ಆ್ಯಂಡ್ ಬೈಕ್ಗಳಲ್ಲಿ ಡಿಫ್ರೆಂಟ್ CCಗೆ ಡಿಫ್ರೆಂಟ್ ಲೈಸೆನ್ಸ್ಗಳು. No. Anyways, it was really nice riding this beautiful beast. ಅಯ್ಯಪ್ಪ, ಸ್ಟಾಪೇ ಮಾಡಲ್ಲ ಅಂತಾರಲ್ಲ ಗುರು ಇವರು ಯಾರು ಕೂಡ. ನಾನೇ ಮುಂದೆ ನುಗ್ಬೇಕತ್ತಕ್ಕೆ, ಇಲ್ಲಿ ಯಾರು ನಮ್ಮ ಮುಂದೆ ತಗೊಳ್ಳಲ್ಲ. ನಮ್ಮ ಮುಂದೆ ನಾನೇ ನುಗ್ಬೇಕು ಗುರು. Who stopped you? ಅಮೇಜಿಂಗ್. ನೋಡಿ ಕಾಯ್ತವ್ರೆ ಬಾಯ್ಸ್ ಇಲ್ಲಿ. ಗುದ್ದವನಿಗೆ ಹೊಸ ಶೆಕೆ ಆಗ್ತಿದೆ. ಇಟ್ ವಾಸ್ ಅಮೇಜಿಂಗ್ ಮ್ಯಾನ್. ಸೋ ಬ್ಯೂಟಿಫುಲ್, ಸೋ ಗುಡ್.
ಓಕೆ, ಸೊ ಒಳ್ಳೆ ಲಂಚ್ ಮುಗಿಸಿದ್ವಿ. ಇವಾಗ ಬಾಯ್ಸ್ ಸ್ಪಿನ್ ಹೋಗಿದ್ದಾರೆ. ನಮ್ಮದು ZX6R ಮತ್ತು ಹರ್ಷದ ಫೈರ್ ಬ್ಯಾಡ್ ಎತ್ಕೊಂಡು ತಾರೇಶ್ ಅವರು ಮತ್ತು ಚಂದು ಇಬ್ಬರು ಹೋಗಿದ್ದಾರೆ. ಸ್ಪಿನ್ ಹಾಕೊಂಡು ಬರ್ತಾರೆ. ಆ್ಯಕ್ಚುಲಿ ಇಲ್ಲೆಲ್ಲೂ ಪ್ರಾಪರ್ ಹೈವೇಸ್ ಅಂತ ಇಲ್ಲ. ಹೈವೇಸ್ ಇದ್ದಿರೋ ಒಂದು ರೌಂಡ್ ಹೋಗ್ಬಿಟ್ಟು ಬರ್ಬೋದಾಗಿತ್ತು. ಬಟ್ ಎನಿವೆ ಅವ್ರದ್ದು ಸ್ವಲ್ಪ ಶೆಡ್ಯೂಲ್ಸ್ ಎಲ್ಲನೂ ಸ್ವಲ್ಪ ಬ್ಯುಸಿ ಇದೆ. ಸೊ ನೆಕ್ಸ್ಟ್ ಏಪ್ರಿಲ್ ಬರ್ತಾರೆ. ಏಪ್ರಿಲ್ ಬಂದಾಗ ಪ್ರಾಪರಾಗಿ ಪ್ಲ್ಯಾನ್ ಮಾಡಿಕೊಂಡು ಪ್ರಾಪರಾಗಿ ಎಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡೋಣ. ಪ್ರಾಬ್ಲಿ ಅವಾಗೆಲ್ಲನೂ ನಿಮಗೂ ಎಲ್ಲ ಮೀಟಪ್ ಎಲ್ಲನೂ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ದ ನೈಸ್ ಬಿರಿಯಾನಿ. ಸಖತ್ತಾಗಿದೆ. ಸೊ ಇಲ್ಲಿ ನಾಗರಬಾವಿನಲ್ಲಿ ಮಲ್ನಾಡ್ ನಾಟಿ ಸ್ಟೈಲ್ ಅಂತ ಇದೆ ನೋಡಿ. ಸೊ ಬಿರಿಯಾನಿ ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಇಲ್ಲೇ ಅಂಡರ್ ಪಾಸ್ ಹತ್ರ ಲೆಫ್ಟ್ ಎತ್ಕೊಂಡ್ರೆ ಇಲ್ಲೇ ಇದೆ. ಸೊ ನೀವ್ಯಾರೋ ಒಳ್ಳೆ ಬಿರಿಯಾನಿ, ಮಟನ್ ಬಿರಿಯಾನಿ ತಿನ್ನಬೇಕು ಅಂತಂದರೆ ಇಲ್ಲಿ ಬಂದು ಟ್ರೈ ಮಾಡಿ. ಓಕೆ, ಸೊ ಜಸ್ಟ್ ಒಂದು ಕ್ಯಾಶುವಲ್ ಮೀಟಪ್ ಥರ ಎಲ್ಲ ಆಯಿತು. ಸೊ POVನಲ್ಲಿ ನಾನು ನೋಡ್ತೀನಿ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ನಮ್ಮ 6R ಓಡಿಸಿರೋ POVನೂ ಹಾಕ್ತೀನಿ. ಸೊ ಹಾಗೆ ಒಂದು ಕ್ಯಾಬ್ ವೆಯ್ಟ್ ಮಾಡ್ತಾ ಇದೆ, ಇವಾಗ ಇನ್ನೇ ನೋಡ್ತಾರೆ. ಸೊ ನೆಕ್ಸ್ಟ್ ಏಪ್ರಿಲ್ ಬಂದಾಗ ಪ್ರಾಪರ್ ಮೀಟಾಗಿ ಪ್ರಾಪರ್ ಪ್ಲ್ಯಾನ್ ಮಾಡೋಣ, ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಣ. ನೈಸ್ ಮೀಟಿಂಗು ಬ್ರೋ, ಸಿಗೋಣ. ಎಸ್, ಸಿ ಯು ಇನ್ ಏಪ್ರಿಲ್. ಎಸ್, ಬಾಯ್. ಸರಿ ಬ್ರೋ, ಸಿಗೋಣ, ಫ್ರೀ ಮಾಡ್ಕೊಳ್ಳಿ. ಎಸ್, ಸಿಗೋಣ, ಬಾಯ್. ಬಾಯ್ 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 ಬಾಯ್, ಸಿಗೋಣ. ಹಾಂ, ಎಲ್ಲಿ ಮನೆಗೆ ಹೆಂಗೆ? ಸರಿ, ನಾವು ಹೊಡ್ತೀನಿ. ಓಕೆ, ಟೈಮ್ ಟು ಗೋ ಹೋಮ್. ಬಾಯ್ 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 ಬಾಯ್. ಸೊ ಫೈನಲಿ ತಾರೇಶ್ ಮತ್ತು ಚಂದು ಅವ್ರನ್ನ ಮೀಟ್ ಮಾಡಿ ಸಖತ್ ಖುಷಿ ಆಯಿತು. ಸೊ ತುಂಬ ದಿನ ಪ್ಲ್ಯಾನ್ ಮಾಡ್ತಾ ಇದ್ವಿ, ಬಟ್ ಆಗಿರಲಿಲ್ಲ. ಫೈನಲಿ ಇಟ್ ಹ್ಯಾಪೆಂಡ್. ಅನ್ಫಾರ್ಚುನೇಟ್ಲಿ ಜಾಸ್ತಿ ಟೈಮ್ ಇರಲಿಲ್ಲ. ಅವರು ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇದ್ದಿದ್ದರಿಂದ ನಾಳೆ ದುಬೈಗೆ ಹೊರಡಬೇಕು. ಸೊ ಅವ್ರ ಪ್ಲ್ಯಾನ್ಸ್ ಎಲ್ಲ ಮುಗಿಸ್ಕೊಳ್ಬೇಕಾಗಿತ್ತು. ಸೊ ಬೇಗ ಹೊರಟ್ರು. ಬಟ್ ಇಟ್ ವಾಸ್ ಗುಡ್ ಟು ಕ್ಯಾಚ್ ಅಪ್. ಸೊ ಒಳ್ಳೆ ಲಂಚ್ನ ಮಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಮಾತಾಡಿಕೊಂಡು ಹಾಗೆ ಸ್ವಲ್ಪ ಪರ್ಸನಲ್ ಟಾಕ್ಸ್ ಎಲ್ಲ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ. ಸೊ ನೆಕ್ಸ್ಟ್ ಏಪ್ರಿಲ್ ಬಂದಾಗ ಪ್ರಾಪರಾಗಿ ಪ್ಲ್ಯಾನ್ ಮಾಡೋಣ, ಒಂದು ಮೀಟಪ್ ರೈಡ್ ಥರ ಮಾಡೋಣ. ಯಾಕಂದರೆ ತಾರೇಶ್ ಅವ್ರು ಹೇಳ್ತಾ ಇದ್ರು ಅವ್ರಿಗೆ ಬೈಕ್ ಕೊಡ್ಸೋದಕ್ಕೆ ಸಖತ್ ಇಷ್ಟ, ಬಟ್ ಅಲ್ಲಿ ಅಷ್ಟೊಂದು ಚಾನ್ಸಸ್ ಸಿಗೋಲ್ಲ ಅವ್ರಿಗೆ ಅಂತಂದ್ಬಿಟ್ಟು. ಸೊ ನೆಕ್ಸ್ಟ್ ನಾವೇ ಒಂದು ಬೈಕರ್ಸ್ಗಳೆಲ್ಲ ಒಂದು ಲೈನಪ್ ಮಾಡಿ ಪ್ರಾಪರ್ ಮೀಟಪ್ ರೈಡ್ ಥರ ಮಾಡೋಣ. ಆ್ಯಂಡ್ ನಿಮಗೆ ಗೊತ್ತಿರೋಂಗೆ ಏಪ್ರಿಲಲ್ಲಿ ದುಬೈಯಿಂದ ಶಿಟ್ ಏಡಾಯ್ತಾ? ಸೊ ಹುಷಾರಾಗಿ. ಏನಾಗಿಲ್ಲ ಲಕ್ಕಿಲಿ. ಅದು ಮಣ್ಣಿತ್ತಲ್ಲ, ಸಡನ್ನಾಗಿ ಸ್ಲೈಡ್ ಆಗೋಯ್ತು. ಏನು ಹೇಳ್ತಾ ಇದ್ದೆ? ಎಸ್, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಏಪ್ರಿಲಲ್ಲಿ ದುಬೈಯಿಂದ ಬೆಂಗಳೂರಿಗೆ ಚಾಲೆಂಜನ್ನು ತರ್ತಿದ್ದಾರೆ. ಸೊ ತಾರೇಶ್ ಅವ್ರನ್ನ ಫಾಲೋ ಮಾಡ್ತಿದ್ರೆ ನಿಮಗೆ ಅದು ಅಪ್ಡೇಟ್ಸ್ಗಳೆಲ್ಲ ಗೊತ್ತಿರುತ್ತೆ. ಸೊ ವಿ ಆರ್ ಆಲ್ಸೋ ಎಕ್ಸೈಟೆಡ್. ಬೆಂಗಳೂರಲ್ಲಿ ಚಾಲೆಂಜನ್ನು ತೊಗೊಂಬಂದೆ ಒಂದು ಒಳ್ಳೆ ಹವಾ ಮಾಡೋಣ. ನಮ್ಮ ಕನ್ನಡಿಗರು, ನಮ್ಮ ಕರ್ನಾಟಕ ಗಾಡಿಗಳು ಎಲ್ಲ ಸೇರಿ ಫುಲ್ಲು ಧೂಳೆಪ್ಸೋಣ. ಸೊ ತಾರೇಶ್ ಅವ್ರನ್ನ ನಾನು ಸುಮಾರು ದಿನದಿಂದ ಫಾಲೋ ಮಾಡ್ತಾ ಇದ್ದೀನಿ. ಹಿ ಡಸ್ ರಿಯಲಿ ನೈಸ್ ವಿಡಿಯೋಸ್. ಹಾಗೆ ಚಂದು ಅವರು ಕೂಡ ಫಾಲೋ ಮಾಡಿಲ್ಲ ಅಂತಾರೆ, ಹೋಗಿ ಚೆಕ್ ಮಾಡಿ ನಮ್ಮ ತಾರೇಶ್ ಕುಮಾರ್ ಹಾಗೆ ಚಂದು ವ್ಲಾಗರ್ನ. ಸೊ ಹಾಗೆ ತಾರೇಶ್ ಅವ್ರ ಫ್ಯಾನ್ಸ್ ಮತ್ತು ಚಂದು ಫ್ಯಾನ್ಸ್ ಯಾರಿದ್ದೀರಾ ಒಂದು ಕಮೆಂಟ್ ಹಾಕಿ. ನಮ್ಮ ಚಾನಲ್ ಹೊಸಬ್ರಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಗೈಸ್. ಯಾಕಂದರೆ ಒಬ್ರಿಗೊಬ್ರು ಇದೇ ಥರ ಸಪೋರ್ಟ್ ಮಾಡಬೇಕು. ನಮ್ಮ ಕನ್ನಡ ಕಮ್ಯುನಿಟಿ ಬೆಳಿಬೇಕು. ನಮ್ಮ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆ ಎಲ್ಲರಿಗೂ ನಿಮ್ಮ ಸಪೋರ್ಟ್ ಬೇಕು. ಸೊ ಇದೇ ಥರ ಇನ್ನೂ ಕ್ರೇಜಿ ವೀಡಿಯೋಸ್ಗಳೆಲ್ಲ ಬರ್ತಾ ಇರುತ್ತೆ. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಆದಷ್ಟು ಶೇರ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಆ್ಯಸ್ ಯೂಶ್ವಲ್ ಎಲ್ಲೇ ಇರಿ, ಹೆಂಗೆ ಇರಿ, ಬಿಂದಾಸ್ ಆಗಿರಿ. ಟೇಕ್ ಕೇರ್, ಸಿಯಾ, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.